FPO, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ಈ ಆರ್ಗನೈಸೇಷನ್ಗೆ ಕ್ರೆಡಿಟ್, ಮಾರ್ಕೆಟ್ ಲಿಂಕ್ ಸಪೋರ್ಟ್ ಹೆಚ್ಚು ಕೊಡೋದ್ರಿಂದ ಸಿಂಗಲ್ ಫಾರ್ಮರ್ ಆಗಿದ್ರೆ ಗ್ರೂಪ್ ಮಾರ್ಕೆಟಿಂಗ್ ಮೂಲಕ ಬೆಟರ್ ಪ್ರೈಸ್ ನೆಗೋಷಿಯೇಟ್ ಮಾಡಬಹುದು. ಬಜೆಟ್ 26 ಡಾಕ್ಯುಮೆಂಟ್ ಸ್ಟ್ರಾಂಗ್ಲಿ ಅಗ್ರಿಕಲ್ಚರ್ ಮಾಡರ್ನೈಸೇಷನ್, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, ಡೈವರ್ಸಿಫಿಕೇಶನ್ ಇದೆಲ್ಲದ್ರ ಮೇಲೂ ಸ್ಟ್ರೆಸ್ ಬಹಳ ವಹಿಸಿದೆ. ಶಾರ್ಟ್ ಆಗಿ ಹೇಳೋದಾದ್ರೆ ಗೌಡಪ್ಪ ತಕ್ಷಣ ನಾಳೆ ಬೆಳಿಗ್ಗೆ ಇನ್ಕಮ್ ನ ಡಬಲ್ ಮಾಡ್ಕೊಳ್ಳಲ್ಲ. ಆದ್ರೆ ಸ್ಕೀಮ್ ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ 4 ರಿಂದ 5 ವರ್ಷದೊಳಗಡೆ ಸೆಕ್ಟರ್ ಸ್ಟೇಬಲ್ ಆಗಿ ಪೊಟೆನ್ಶಿಯಲ್ ಆಗ್ಬೋದು. ಇವಾಗ ಲಾಸ್ಟ್ MSME ಅಂಡ್ ಬಿಸ್ನೆಸ್ ಪಾಲಿಸಿ ಅಂದ್ರೆ ಶೇಖರ್ ತರ ಹೊಸ ಹೊಸ ಅಂಗಡಿಗಳನ್ನ ಮಾಡೋರಿಗೆ ಇದೇನು ಅಂತ ನೋಡೋಣ. ಮತ್ತೆ ಸಿಟಿಗೆ ಬರೋಣ. ನಮ್ಮ ಹೋಟೆಲ್ ಓನರ್ ಶೇಖರ್ ಜೊತೆಗೆ ಒಂದು ನ್ಯೂ ಕ್ಯಾರೆಕ್ಟರ್ ನ ಸೇರಿಸ್ಕೊಳ್ಳೋಣ. ಅಂಕಿತಾ ಸ್ಮಾಲ್ ಗಾರ್ಮೆಂಟ್ ಶಾಪ್, ಆನ್ಲೈನ್ ಬೊಟಿಕ್ ಸ್ಟಾರ್ಟ್ ಮಾಡಕ್ಕೆ ಬಯಸುವ ಒಂದು ಲೇಡಿ ಬಿಸ್ನೆಸ್ ವುಮೆನ್. ಬಜೆಟ್ 2026 MSME ಮತ್ತೆ ಸ್ಟಾರ್ಟ್ಅಪ್ಸ್ ಬಗ್ಗೆ ಏನ್ ಹೇಳುತ್ತೆ? ಪಾಲಿಸಿ ಹೈಲೈಟ್ಸ್ ಮಾಡೋದಾದ್ರೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ ಫಾರ್ MSME ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಸ್ಮಾಲ್ ಬಿಸ್ನೆಸ್ಗೆ ಬ್ಯಾಂಕ್ ಲೋನ್ ಸಿಗೋದು ಸ್ಲೈಟ್ಲಿ ಈಸಿ ಆಗ್ಬೋದು. ಮತ್ತೆ ಕಾಂಪ್ಲಿಯನ್ಸ್ ಸಿಂಪ್ಲಿಫೈ ಮಾಡೋ ಪುಷ್, ಟ್ಯಾಕ್ಸ್ ಫಿಲ್ಲಿಂಗ್, ಪೇಪರ್ ವರ್ಕ್ ಗ್ರಾಜುಯಲಿ ಕಡಿಮೆ ಮಾಡಲು ರಿಫಾರ್ಮ್ಸ್ ಬಂದಿದ್ದಾವೆ. ಮ್ಯಾನುಫ್ಯಾಕ್ಚರಿಂಗ್, ಡಿಜಿಟಲ್ ಇನ್ಫ್ರಾ ಮೇಲೆ ಕ್ಯಾಪಿಟಲ್ ಸ್ಪೆಂಡ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಲಾಜಿಸ್ಟಿಕ್ಸ್, ಸಪ್ಲೈಯರ್ಸ್, ಸರ್ವಿಸ್ ಪ್ರೊವೈಡರ್ಸ್ ಎಲ್ಲರಿಗೂ ಇಂಡೈರೆಕ್ಟ್ ಬಿಸ್ನೆಸ್ ಚೇಂಜಸ್ ಇದೆ. ಫಾರ್ ಅಂಕಿತಾ ಅನ್ನೋರ್ನ ನೋಡೋದಾದ್ರೆ ಸ್ಟಾರ್ಟ್ಅಪ್ ರಿಜಿಸ್ಟ್ರೇಷನ್, ಟ್ಯಾಕ್ಸೇಷನ್, ಲೋನ್ ಆಕ್ಸಿಸ್ ಮುಂಚೆಗಿಂತ ಫ್ರೆಂಡ್ಲಿ ಆಗೋ ಟಾರ್ಗೆಟ್ ಇದೆ. ಆನ್ಲೈನ್ ಬುಟ್ಟಿಕ್ಗೆ ಕೊರಿಯರ್ ಅಂಡ್ ಲಾಜಿಸ್ಟಿಕ್ಸ್ ಇನ್ಫ್ರಾ ಇಂಪ್ರೂವ್ ಆದ್ರೆ ಡೆಲಿವರಿ ಫಾಸ್ಟ್, ಹ್ಯಾಪಿ ಕಸ್ಟಮರ್ಸ್, ಬಿಸ್ನೆಸ್ ಕೂಡ ಗ್ರೋ ಆಗುತ್ತೆ. ಹಾಗೆ ಶೇಖರ್ನ ನೋಡೋದಾದ್ರೆ ಹೋಟೆಲ್, ರೆಸ್ಟೋರೆಂಟ್, ಸ್ಮಾಲ್ ಟ್ರೇಡರ್ಸ್ ನೋಡೋದಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ರೇಟ್ ನಲ್ಲಿ ಯೂಜ್ ಕಟ್ ಅನೌನ್ಸ್ ಆಗಿಲ್ಲ. ಆದ್ರೂ ಮ್ಯಾಟ್, ಮಿನಿಮಮ್ ಆಲ್ಟರ್ನೇಟ್ ಟ್ಯಾಕ್ಸ್ ಹಾಗೂ ಬಿಸ್ನೆಸ್ ಟ್ಯಾಕ್ಸೇಷನ್ ನಲ್ಲಿ ಸರ್ಟನ್ ರ್ಯಾಷನಲೈಸೇಷನ್ ಮೆಜರ್ಸ್ ಇದೆ. ಮ್ಯಾಟ್ ಫೈನಲ್ ಟ್ಯಾಕ್ಸ್ ರೇಟ್ 15 ಇಂದ 14 ಗೆ ರಿಡ್ಯೂಸ್ ಮಾಡುವಂತೆ ಪ್ರಪೋಸಲ್ಸ್ ಮೆನ್ಷನ್ ಆಗಿದೆ. ಇದರ ಎಫೆಕ್ಟ್ ಫಾರ್ಮಲ್ ಸೆಕ್ಟರ್ MSME ಗೆ ರಿಲೀಫ್, ರಿಟರ್ನ್ ಪ್ರಾಫಿಟ್ ಸ್ಲೈಟ್ಲಿ ಹೆಚ್ಚಾಗುತ್ತೆ. ಅಂಕಿತಾ ಹಾಗೆ ಆನ್ಲೈನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಕ್ರೆಡಿಟ್ ಸ್ಕೀಮ್ಸ್, ಸ್ಟಾರ್ಟ್ಅಪ್ ಸಪೋರ್ಟ್, ಇನ್ಫ್ರಾ ಪುಷ್ ಕಂಬೈನ್ ಆಗಿ ಲಾಂಗ್ ಟರ್ಮ್ ಸಪೋರ್ಟೇಟಿವ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಇಷ್ಟೆಲ್ಲ ಕನ್ಕ್ಲೂಷನ್ ನ ಒಂದೇ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಬಜೆಟ್ 26 ಸ್ಟೋರಿ ಈ ಸೀನ್ ನಲ್ಲಿ ಎಂಡ್ ಆಗ್ಬೋದು. ನೈಟ್ ಟೈಮ್ ರವಿ ತನ್ನ 10th ಫ್ಲೋರ್ ಬಾಲ್ಕನಿ ನಿಂತ್ಕೊಂಡು ಸಿಟಿ ಲೈಟ್ ನ ನೋಡ್ತಾ ಅವನು ಫೋನ್ ನಲ್ಲಿ ನ್ಯೂಸ್ ಆಪ್ ನ ಓಪನ್ ಮಾಡ್ತಾನೆ. ಹೆಡ್ಲೈನ್: ನ್ಯೂ ಟ್ಯಾಕ್ಸ್ ರೆಜಿಮೆ, 0 ಟ್ಯಾಕ್ಸ್ ಅಪ್ ಟು 12 lakh, ರಿಲೀಫ್ ಫಾರ್ ಮಿಡಲ್ ಕ್ಲಾಸ್ ಅಂತ ಬರುತ್ತೆ. ಅವನ ಮೈಂಡ್ ಅಲ್ಲಿ ಕ್ವಿಕ್ ಕ್ಯಾಲ್ಕುಲೇಷನ್, ಹಿಂದಿನ ವರ್ಷದಗಿಂತ ಕೆಲವು ₹1,000 ಹೆಚ್ಚಾಗಿ ಉಳಿಬೋದಲ್ವಾ? ಇದು ಅವನ ಫೀಲಿಂಗ್ ಇದೆ. ಅಟ್ಲೀಸ್ಟ್ EMI, ಕಿಡ್ಸ್ ಕ್ಲಾಸ್ ಇದ್ರ ಜೊತೆ ಸ್ಮಾಲ್ ವೆಕೇಶನ್ ನ ಪ್ಲಾನ್ ಮಾಡೋ ಸಹಾಯ ಆಗ್ಬೋದು. ಇದು ಅವನ ಯೋಚನೆ ಆಗಿರುತ್ತೆ. ವಿಲೇಜ್ ಸೈಡ್ ಗೌಡಪ್ಪ ರೇಡಿಯೋ ಕೇಳ್ತಾ ಇರ್ತಾನೆ. ಹೈ ವ್ಯಾಲ್ಯೂ ಕ್ರಾಪ್ಸ್, ಇರಿಗೇಷನ್, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, FPO ಸಪೋರ್ಟ್, ಅಗ್ರಿಕಲ್ಚರ್ ಇನ್ಫ್ರಾ. ಈ ವರ್ಲ್ಡ್ ಅವನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಲೋಕಲ್ ಅಗ್ರಿಕಲ್ಚರ್ ಕಚೇರಿನಲ್ಲಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನ್ಯೂ ಸ್ಕೀಮ್ ಬಗ್ಗೆ ಮೀಟಿಂಗ್ಸ್ ಮತ್ತೆ ಟ್ರೈನಿಂಗ್ಸ್ ಬರುತ್ತೆ. ಇವನು ಕ್ವಿಕ್ಲಿ ಯೋಚನೆ ಮಾಡಿದ್ರೆ ನನ್ನ ಮಕ್ಕಳಿಗಾದ್ರೂ ನಾನು ಇದಕ್ಕಿಂತ ಸೆಕ್ಯೂರ್ ಫಾರ್ಮಿಂಗ್ ಲೈಫ್ ನ ಕೊಡೋಕಾಗುತ್ತಾ ಅಂತ. ಬಜೆಟ್ ಹೇಳ್ತಾ ಇರುವ ಈ ಯೋಜನೆಗಳು ಗ್ರೌಂಡ್ ಲೆವೆಲ್ಗೆ ಬಂದ್ರೆ ಎಷ್ಟು ಒಳ್ಳೇದಾಗಿರುತ್ತಲ್ವಾ? ಇದಿಷ್ಟು ಅವನ ಥಿಂಕಿಂಗ್. ಇವಾಗ ತುಮಕೂರ್ನ ಪ್ರಿಯಾ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ತನ್ನ ಫೋನ್ ನಲ್ಲಿ ಗವರ್ಮೆಂಟ್ ಪೋರ್ಟಲ್ ನ ನೋಡ್ತಾ ಇರ್ತಾಳೆ. ನ್ಯೂ ಸ್ಕಿಲ್ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಓಪನ್ ಅಂತ. AIR ಡಿಜಿಟಲ್ ಸ್ಕಿಲ್ಸ್. ಬಜೆಟ್ ಸ್ಪೀಚ್ ನಲ್ಲಿ ಹೇಳ್ದಾಗೆ ಯುವ ಮತ್ತು ವಿಕಸಿತ್ ಭಾರತ್ ಅನ್ನೋದ್ರ ಮೀನಿಂಗ್ ಅವಳಿಗೆ ರಿಯಲ್ ಆಗ್ತಾ ಬರುತ್ತೆ. ನನಗೆ ಜಾಬ್ ಸಿಗೋದಿಕ್ಕೆ ಹೆಚ್ಚು ಚಾನ್ಸಸ್ ಇದ್ರೆ ಸಾಕಪ್ಪ, ನಾನು ನನ್ನ ಫ್ಯಾಮಿಲಿ ಸ್ಥಿತಿನ ಚೇಂಜ್ ಮಾಡೋಕೆ ರೆಡಿ ಅನ್ನೋ ಡಿಟರ್ಮಿನೇಷನ್ಗೆ ಬರ್ತಾಳೆ. ಇವಾಗ ಅದೇ ಸಿಟಿಲಿ ಹೋಟೆಲ್ ಓನರ್ ಆಗಿರುವ ಶೇಖರ್ LPG ಬಿಲ್ ನೋಡ್ತಾನೆ. ₹49 ಪರ್ ಸಿಲಿಂಡರ್ ಹೆಚ್ಚಾಗಿರುತ್ತೆ. ಅವನ್ ತಲೆಲಿರೋದು ಒಂದೇ ಥಾಟ್: ಕಾಸ್ಟ್ ಜಾಸ್ತಿ ಆಗ್ಬಾರ್ದು ಅಂದ್ರೆ ನಾನು ವೇಸ್ಟೇಜ್ ನ ರೆಡ್ಯೂಸ್ ಮಾಡಬೇಕು, ಮೆನ್ಯೂನ ಅಡ್ಜಸ್ಟ್ ಮಾಡಬೇಕು. ಆದ್ರೆ ಗೌರ್ಮೆಂಟ್ ನ ಲಾಂಗ್ ಟರ್ಮ್ ಇನ್ಫ್ರಾ ಗ್ರೋತ್, ಟೂರಿಸಂ, ಬಿಸ್ನೆಸ್ ಸಪೋರ್ಟ್ ಮಾಡಿದ್ರೆ ಕಸ್ಟಮರ್ ಸಂಖ್ಯೆ ಹೆಚ್ಚಾಗುತ್ತೆ. ಇದು ನನಗೆ ಬಿಗ್ಗರ್ ರಿಲೀಫ್. ಮತ್ತು ನಮ್ಮ ಅಂಕಿತಾ ಆನ್ಲೈನ್ ಬಟಿಕ್ ಪ್ಲಾನ್ ಮಾಡ್ಕೊಂಡಿರುವ ಹುಡುಗಿ ಸ್ಟಾರ್ಟ್ಅಪ್ ಸ್ಕೀಮ್ಸ್, MSME ಕ್ರೆಡಿಟ್ ಗ್ಯಾರಂಟಿ ಇದೆರಡು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ, ಬ್ಯಾಂಕ್ ಆಪರ್ಚುನಿಟಿನ ಫಿಕ್ಸ್ ಮಾಡ್ಕೊಂಡ್ರೆ ಅವಳ ಕನ್ಸ್ನ ನನ್ಸ್ ಮಾಡ್ಕೋಬಹುದು. ಇವರ ಸ್ಟೋರಿನ ಒಂದೇ ಲೈನ್ ಅಲ್ಲಿ ಕನೆಕ್ಟ್ ಮಾಡ್ಬೇಕಂದ್ರೆ ಬಜೆಟ್ 26 to 27 ಮೇನ್ ಮೆಸೇಜ್ ಈಗಿದೆ: ಮಿಡಲ್ ಕ್ಲಾಸ್ಗೆ ನ್ಯೂ ಟ್ಯಾಕ್ಸ್ ರೆಜಿಮೆ ಅಂಡರ್ 12 lakhs ವರೆಗೂ, ಇದರಿಂದ ಯೂಜ್ ರಿಲೀಫ್, ಸಿಂಪಲ್ ಸ್ಲ್ಯಾಬ್, ಮೋರ್ ಮನಿ ಇನ್ ಹ್ಯಾಂಡ್. ಯೂತ್ಸ್ಗೆ ಸ್ಕಿಲ್ಸ್, ಇನ್ಫ್ರಾ, ಮ್ಯಾನುಫ್ಯಾಕ್ಚರಿಂಗ್, ಡಿಜಿಟಲ್ ಪುಷ್ ಇದೆಲ್ಲರ ಮೂಲಕ ಜಾಬ್ ಕ್ರಿಯೇಟ್ ಮಾಡೋದು ಲಾಂಗ್ ಟರ್ಮ್ ಅಟೆಂಪ್ಟ್ ಆಗಿದೆ.
ಫಾರ್ಮರ್ಸ್ಗೆ ನೋಡೋದಾದ್ರೆ ಹೈ ವ್ಯಾಲ್ಯೂ ಕ್ರಾಪ್ಸ್, ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್, ಇರಿಗೇಷನ್, ಸ್ಟೋರೇಜ್ ಇದೆಲ್ಲರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ಸ್ಟೇಬಲ್ ಇನ್ಕಮ್ ಕಡೆ ಸಾಗೋ ಯತ್ನ. ಎಂಎಸ್ಎಂಇ ಮತ್ತೆ ಸ್ಟಾರ್ಟ್ಅಪ್ಸ್ ಗೆ ನೋಡೋದಾದ್ರೆ ಕ್ರೆಡಿಟ್ ಗ್ಯಾರಂಟಿ, ಮ್ಯಾಟ್ ರಾಷನಲೈಸೇಷನ್, ಇನ್ಫ್ರಾ ಸಪೋರ್ಟ್ ಮೂಲಕ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡೋದು ಗವರ್ಮೆಂಟ್ ಇಂದ ಸಪೋರ್ಟ್ ಸಿಗುತ್ತೆ. ಎಂಡಿಂಗ್ ಲೈನ್ ಏನಂದ್ರೆ ಬಜೆಟ್ ಅಂದ್ರೆ ಕೆಲವು ನಂಬರ್ ಅಲ್ಲ, ಅದೊಂದು ಸ್ಟೋರೀಸ್. ರವಿ ತರ ಸಾಫ್ಟ್ವೇರ್ ಇಂಜಿನಿಯರ್ ಸ್ಟೋರಿ, ಗೌಡಪ್ಪನ್ ತರ ರೈತರ ಸ್ಟೋರಿ, ಪ್ರಿಯಾ ತರ ಯುವಕರ ಸ್ಟೋರಿ, ಶೇಖರ್ ಮತ್ತು ಅನಿತಾ ತರ ಒಂದು ಸ್ಮಾಲ್ ಬಿಸ್ನೆಸ್ ಓನರ್ ನ ಸ್ಟೋರಿ. ಈ ಬಜೆಟ್ 2026 ನ ಹೇಗ್ ಫೀಲ್ ಮಾಡ್ತಾರೋ ಅದು ಫೈನ್. ಒಬ್ರಿಗೆ ಇದು ರಿಲೀಫ್, ಇನ್ನೊಬ್ರಿಗೆ ಇದು ಮಿಸ್ಡ್ ಆಪರ್ಚುನಿಟಿ ಅನ್ಸ್ತಿದ್ರು. ಒಂದು ವಿಷಯ ಮಾತ್ರ ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಈ ಫಿಗರ್ಸ್, ಸ್ಲ್ಯಾಬ್ಸ್ ಮತ್ತು ಸ್ಕೀಮ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮ ಡಿಸಿಷನ್ಸ್, ಜಾಬ್, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್, ಫಾರ್ಮಿಂಗ್ ಇನ್ನು ಸ್ಟ್ರಾಂಗ್ ಆಗಿ ಪ್ಲಾನ್ ಮಾಡಬಹುದು. ನಿಮ್ಮ ಲೈಫ್ ಸ್ಟೋರಿಯ ನೆಕ್ಸ್ಟ್ ಚಾಪ್ಟರ್ ಈ ಬಜೆಟ್ ಹೆಲ್ಪ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ಟೈಮ್ ಮಾತ್ರ ಆನ್ಸರ್ ಮಾಡುತ್ತೆ. ಇದಿಷ್ಟು 2026 ನ ಸಮ್ಮರಿ ಆಫ್ ಬಜೆಟ್. ನಿಮ್ಗೆ ಈ ಬಜೆಟ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಗೆ ನೆಕ್ಸ್ಟ್ ಯಾವ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಮೌನ ತನಿಖೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಇನ್ನೊಂದು ವಿಷಯನ ತನಿಖೆ ಮಾಡ್ಕೊಂಡು ನಿಮ್ ಮುಂದೆ ಬರ್ತೀನಿ. ನಿಮ್ಮ ಪ್ರೀತಿಯ ಗೌತಮ್, ಸೈನಿಂಗ್ ಆಫ್.